ನಮಸ್ಕಾರ ಎಲ್ರಿಗೂ. ನವೋದಯ ಡೈಗ್ರಾಮ್ಸಲ್ಲಿ ಬಹಳ ಕಷ್ಟವಾಗಿರುವಂಥ ಡೈಗ್ರಾಮ್ ಅಂದರೆ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಸಿಯಾಗಿ ತಿಳ್ಕೊಂಡ್ರೂ ಸ್ವಲ್ಪ ಕಷ್ಟ ಆಗುವಂಥ ಡೈಗ್ರಾಮು ಇದೆ. ಇದರಲ್ಲೂ ಎಷ್ಟು ಅಂದರೆ 4 ಕ್ವಶನನ್ನು ಕೇಳ್ತಾರೆ. ಯಾವ ರೀತಿ ಡೈಗ್ರಾಮ್ಸ್ ಇರುತ್ತೆ ಅಂತ ನೋಡೋದಾದರೆ ಈ ರೀತಿ ಏನಂದರೆ ಒಂದು ಸಮಸ್ಯೆ ಚಿತ್ರ ಪ್ರಾಬ್ಲಮ್ ಡೈಗ್ರಾಮ್ ಕೊಟ್ಟಿರ್ತಾರೆ. ಇದನ್ನು ಏನು ಮಾಡಬೇಕು ಅಂದ್ರೆ ನಾವು ಈ 4 ಆಪ್ಷನ್ಸಲ್ಲಿ ಇದನ್ನು ನಾವು ಕಂಡುಹಿಡಿಬೇಕಾಗತ್ತೆ. ಅದನ್ನು ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದು ಮಕ್ಕಳಿಗೆ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಯಾಕಂದ್ರೆ ಈ ಪಾರ್ಟಲ್ಲಿ ಇರೋ ಇಡೀ ಚಿತ್ರ ಈ 4 ಉತ್ತರದಲ್ಲಿ ಅಡಗಿರಬೇಕು. ಅದು ಸ್ವಲ್ಪ ಮಕ್ಕಳಿಗೆ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಇದು ಮಾತ್ರ ಸ್ವಲ್ಪ ಕಷ್ಟವಾಗಿರುವಂತಹ ಡೈಗ್ರಾಮ್ ಅಂತ ಹೇಳ್ಬೋದು. ಉಳಿದಿರೋ 9 ನೋಡಿದ್ರೆ ಇದು ಮಾತ್ರ ಸ್ವಲ್ಪ ಕಷ್ಟ. ಹಾಗಾಗಿ ನಾವು ಇದನ್ನು ಸ್ವಲ್ಪ ಪೇರೆಂಟ್ಸ್ ಆದವರು ಜಾಸ್ತಿ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡೋಕೆ ಕೊಡಬೇಕಾಗಿರುತ್ತೆ. ಇದನ್ನು ನಾನು ಈಸಿ ವೇನಲ್ಲಿ ಯಾವ ರೀತಿ ಕಂಡು ಹಿಡಿಬೇಕು ಅಂತ ಹೇಳ್ಕೊಡ್ತೀನಿ. ಯಾವ ರೀತಿ ಅಂದ್ರೆ ಈ ಚಿತ್ರ ಏನಿರುತ್ತಲ್ಲ ಈ 4 ಆಪ್ಷನ್ಸಲ್ಲಿ ಫಸ್ಟ್ ಒನ್ನು ನಾವು ಏನು ಶೇಪ್ ಐತಿ ಅಂತ ಕಂಡು ಹಿಡಿಬೇಕಾಗತ್ತೆ. ಆ ಶೇಪು ಯಾವುದ್ರಲ್ಲಿ ಐತಿ ಅಂತ ನೋಡಬೇಕು. ಈಗ ಫಸ್ಟ್ ಒನ್ ನೋಡ್ರಿ, ಟ್ರೈಯಾಂಗಲ್ ಬಂದು ಉಲ್ಟಾ ಐತೆ. ಇದು ತಲೆ ಕೆಳಗಿದೆ, ಇದ್ರದ್ದು ತಲೆ ಮೇಲಿದೆ. ಹಂಗಂದಾಗ ನಮಗೆ ಇದು ಆನ್ಸರು ರಾಂಗು. ಇನ್ನು ಇದರಲ್ಲಿ ಟ್ರೈಯಾಂಗಲ್ ಇಲ್ಲವೇ ಇಲ್ಲ. ಇನ್ನು ನೆಕ್ಸ್ಟು ಇದು ಟ್ರೈಯಾಂಗಲ್ಲು ನೀಟಾಗೈತೆ ವಿತ್ ಸರ್ಕಲ್ ಐತೆ. ನಮಗೆ ಸರ್ಕಲ್ ಇರದೇ ಇರಬೇಕು. ನಮ್ಮ ಪಿಕ್ಚರ್ ಏನಂದ್ರೆ ಪೂರ್ಣವಾಗಿ ಈ ಡೈಗ್ರಾಮು ಈ ಚಿತ್ರದಲ್ಲಿ ಅಡಗಿರಬೇಕು. ಇಲ್ಲಿ ಟ್ರೈಯಾಂಗಲ್ ಐತೆ ವಿತ್ ಸರ್ಕಲ್ ಐತೆ. ಇಲ್ಲಿ ಕೆಳಗೇನು ಒಂದು ಲೈನ್ ಐತಲ್ಲ, ಈ ಲೈನ್ ಬಂದು ಈ ಡೈಗ್ರಾಮಲ್ಲಿ ನಾವು ಕಂಡುಹಿಡಿಬೇಕು. ಆವಾಗ ನಮಗೇನು ಐತೆ, ಒಂದು ತ್ರಿಭುಜ ಐತೆ. ಇದರಲ್ಲಿ ಏನೈತೆ, ಒಂದು ತ್ರಿಭುಜ ಐತೆ. ಇದರಲ್ಲಿ ತ್ರಿಭುಜ ಐತೆ. ನಾವು ನೆಕ್ಸ್ಟ್ ಏನು ನೋಡಬೇಕು, ಕೆಳಗೆ ಒಂದು ಲೈನ್ ಬಂದೈತಿ. ಇದ್ರಾಗ ಈ ಲೈನು ಇಲ್ಲ, ಇದ್ರಾಗ ಈ ಲೈನ್ ಇದೆ. ಹಾಗಾಗಿ ನಮಗೆ ಇದು ಆನ್ಸರು ರಾಂಗು. ಥರ್ಡ್ ಒನ್ ಈಸ್ ರೈಟ್ ಆನ್ಸರ್. ಈ ರೀತಿ ನೀಟಾಗೆ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ನಿಮಗೇನಾಗುತ್ತೆ, ಅದರದ್ದು ಸಮಸ್ಯೆ ಚಿತ್ರದ ಆನ್ಸರು ಸಿಗುತ್ತೆ. ಇನ್ನು ಸೆಕೆಂಡ್ ಒನ್ ನೋಡ್ರಿ. ಸೆಕೆಂಡ್ ಒನ್ನು ಈ ರೀತಿ 2 ಪಿಕ್ಚರ್ಗಳೈತೆ, 1 2. ಇದನ್ನು ನಾವು ಇದ್ರೊಳಗೆ ನೋಡಬೇಕು. ಇದ್ರೊಳಗೆ ನೋಡಿದಾಗ ನಮಗೆ ಈ ಡೈಗ್ರಾಮ್ಸು ಸಿಗಬೇಕು. ಇನ್ನು ಫಸ್ಟ್ ಒನ್ ಬಿಟ್ಟು ಸೆಕೆಂಡ್ ಒನ್ ನೋಡೋಣ. ಸೆಕೆಂಡ್ ಒನ್ನಲ್ಲಿ ಏನಂದರೆ ಈ ಡೈಗ್ರಾಮ್ಸ್ ಇದೆ, ಇಲ್ಲಿ ಬಂದು ಗ್ಯಾಪ್ ಐತೆ, ನಮ್ಮದು ಬಂದು ಇಲ್ಲಿ ಅಟ್ಯಾಚ್ ಐತಿ. ಹಾಗಾಗಿ ಇದು ಏನು ರಾಂಗು. ಇದು ಬಂದು ಜಿಗ್ಜಾಗ್ ಇರೋದ್ರಿಂದ ನಮ್ಮದು ಇಲ್ಲಿ ಡೈಗ್ರಾಮ್ ಏನಾಗೈತೆ, ಕಟ್ ಆಗೈತೆ. ಇದು ರಾಂಗು. ಇದು ಬಂದು ಈ ಡೈಗ್ರಾಮು ಈ ಪಿಕ್ಚರಲ್ಲಿ ಪೂರ್ಣವಾಗಿ ಅಡಗೈತಿ, ಆದರೆ ಇದು ಗ್ಯಾಪ್ ಇರೋದ್ರಿಂದ ಇದು ತಪ್ಪಾದ ಉತ್ತರ. ನಮ್ಮದು ಸರಿಯಾದ ಉತ್ತರ ಯಾವುದು, ಈ ಡೈಗ್ರಾಮು ಇದಕ್ಕೆ ಅಟ್ಯಾಚ್, 2 ಸೇಮ್ ಇರೋದ್ರಿಂದ A1 ರೈಟ್ ಆನ್ಸರ್. ಈ ರೀತಿ ಒಂದು ಈಗ ನಾನು ಎಕ್ಸಾಂಪಲ್ ಸಹಿತ ಉತ್ತರ ಬಿಡಿಸಿರುವಂತಹ ಡೈಗ್ರಾಮನ್ನು ನಾನು ನಿಮಗೆ ಹೇಳಿಕೊಟ್ಟೆ. ಈಗ ನೆಕ್ಸ್ಟು ಉತ್ತರ ಇರದೇ ಇರುವಂತಹ ಡೈಗ್ರಾಮ್ನ ಯಾವ ರೀತಿ ಬಿಡಿಸ್ಬೇಕು ಅಂತ ಹೇಳ್ಕೊಡ್ತಾ ಇರ್ತೀನಿ ನೋಡಿರಿ. ಇವಾಗ ಈ ಡೈಗ್ರಾಮು ಇದರಲ್ಲಿ ಬಂದಿರಬೇಕು. ಯಾವ ರೀತಿ ಈ ಆನ್ಸರ್ನ ನಾವು ಹುಡುಕಬೇಕು ಅನ್ನೋದು ನೋಡೋಣ ಬನ್ನಿರಿ. ಈಗ ಇದ್ರೊಳಗೆ ನೋಡ್ರಿ, ಈ ರೀತಿ ನಮಗೆ 2 ಎರೋ ಮಾರ್ಕ್ ಬೇಕಾಗುತ್ತೆ. ಇದರಲ್ಲಿ ಯಾವುದೂ ಇಲ್ಲ, ಎಲ್ಲ ಸ್ಟ್ರೇಟ್ ಲೈನ್ ಐತೆ. ಹಾಗಾಗಿ ಇದು ಬಂದು ರಾಂಗ್ ಆನ್ಸರ್. ಇನ್ನು ಇದರಲ್ಲಿನೂ ಸೇಮ್ ಅದೇ ರೀತಿ ಇದೆ, ಅದು ರಾಂಗು. ಇನ್ನು ನೆಕ್ಸ್ಟ್ ಒನ್ನು ಸಿ ನೋಡ್ರಿ. ಸಿ ಒಂದು ಸ್ಟ್ರೇಟ್ ಲೈನ್ ಬಂದೈತೆ, ಸ್ಟ್ರೇಟ್ ಲೈನು, ಆಮೇಲೆ ಈ ಕಡೆ ಲೈನ್ ಐತೆ. ಇನ್ನು ನೆಕ್ಸ್ಟು ಇಲ್ಲಿಂದ ಇಲ್ಲಿಗೊಂದು ಲೈನು ಈ ಕಡೆ ಬಂದೈತೆ. ನಮ್ಮ ಡೈಗ್ರಾಮ್ ಬಂದು ಇದರಲ್ಲಿ ಅಡಗಿದೆ. ಹಾಗಾಗಿ ಇದರ ಆನ್ಸರು ರೈಟು C1. ಇದರಲ್ಲಿ ನೋಡ್ರಿ ಆ ರೀತಿ ಇಲ್ಲ, ಎಲ್ಲಿ ಎರೋ ಮಾರ್ಕು ನಿಮಗೆ ಕಾಣ್ತಾ ಇಲ್ಲ. ಹಾಗಾಗಿ ಇದರ ಆನ್ಸರ್ ಬಂದು ಸಿ. ಇನ್ನು ನೆಕ್ಸ್ಟ್ ಒನ್ನು ಈ ಟ್ರೈಯಾಂಗಲು ಈ ಚಿತ್ರದಲ್ಲಿ ಅಡಗಿರಬೇಕು. ಯಾವ ರೀತಿ ಅಂದರೆ ಇದು ನೋಡ್ರಿ, ಟ್ರೈಯಾಂಗಲು ಸೀದಾ ಐತೆ. ನಮ್ಮದು ಟ್ರೈಯಾಂಗಲ್ ಬಂದು ತಲೆ ಕೆಳಗಾಗೈತೆ. ಇನ್ನು ಇದರಲ್ಲಿ ಬಂದು ಅಕ್ಕ ಪಕ್ಕ ಟ್ರೈಯಾಂಗಲು ಬಂದಿರೋದು. ಇನ್ನು C1 ಬಂದು ನಮ್ಮ ಪಿಕ್ಚರ್ನಲ್ಲಿ ಅಡಗಿರುವಂತಹ ಪಿಕ್ಚರು. ಇದರಲ್ಲಿ ಬಂದು 4
ಟ್ರಯಾಂಗಲ್ ಇದ್ದು ಇನ್ನೊಂದು ಮಧ್ಯ ನಮಗೆ ಬಂದು ಜಾಯಿಂಟ್ ಆಗಿರಬೇಕಿತ್ತು, ಜಾಯಿಂಟ್ ಆಗಿಲ್ಲ. ಹಾಗಾಗಿ ಇದು ರಾಂಗ್ ಆನ್ಸರು. ನಮ್ಮ ಆನ್ಸರ್ ಬಂದು ರೈಟ್ ಆನ್ಸರ್. ಇಲ್ಲಿಂದ ಇಲ್ಲಿಗೆ ಒಂದು ಟ್ರಯಾಂಗಲ್ಲು, ಆಮೇಲೆ ಇಲ್ಲಿಂದ ಒಂದು ಸ್ಟ್ರೇಟ್ ಲೈನ್. ಹಾಗಾಗಿ ಇದು ಸರಿಯಾದ ಉತ್ತರ. ಇನ್ನು ಇದನ್ನು ನಾವು ಹುಡುಕಬೇಕು ಯಾವುದರಲ್ಲಿ ಇದೆ ಅಂತ ನೋಡೋದಾದರೆ ಈಸಿಯಾಗಿ ಈ ಡೈಗ್ರಾಮನ್ನು ಕಂಡುಹಿಡಿಬೋದು ನಾವು. ಯಾಕಂದರೆ ನೋಡಿದ ತಕ್ಷಣವೇ ಈ ಡೈಗ್ರಾಮು ಇದರಲ್ಲೇ ಐತೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ನೋಡಿರಿ, ಇಲ್ಲಿ ಸ್ವಲ್ಪ ಈ ಡೈಗ್ರಾಮ್ನ ಅಬ್ಸರ್ವ್ ಮಾಡಿ ನೋಡಿದರೆ ನಿಮಗೆ ಬೇಗ ಶೇಪು ಗೊತ್ತಾಗ್ಬಿಡುತ್ತೆ. ಈ ಶೇಪು ಇದರಲ್ಲೇ ಇದೆ. ಇದರ ಆನ್ಸರ್ ಬಂದು ಬಿ ಸರಿಯಾದ ಉತ್ತರ. ಇನ್ನು 4th ಒನ್ ನೋಡಿ ಯಾವ ರೀತಿ ಇದೆ, ಈ ಡೈಗ್ರಾಮು ಯಾವುದರಲ್ಲಿ ಸಿಗುತ್ತೆ ಅಂಥೇಳಿ. ಏನು ಬರಬೇಕು, ಒಂದು ಲೈನ್ ಬಂದು ಈ ಥರ ಶೇಪ್ ಇರಬೇಕು. ಇದರಲ್ಲಂತೂ ಈ ಶೇಪು ಇಲ್ಲ. ಇನ್ನು ಸಿನಲ್ಲಿ ಹಿಂಗಿದೆ. ಇದನ್ನು ನೋಡಿ, ನಮ್ಮದು ಉತ್ತರ ಹಿಂಗೆ ಗೊತ್ತಾಗ್ತಾ ಇದೆ ಅಂತ ಅನ್ಕೋತೀನಿ. ಹಾಗಾಗಿ ನಮ್ಮ ಉತ್ತರ ಯಾವುದು, ಬಿ ಆನ್ಸರ್ ರೈಟ್. ಇದು ಏನು ನಮ್ಮದು ಡೈಗ್ರಾಮ್ ಇರುತ್ತೆ, ಈ ಡೈಗ್ರಾಮಲ್ಲಿ ಪೂರ್ಣವಾಗಿ ಅಡಗಿರಬೇಕು. ಆ ರೀತಿ ನಾವೇನಂದ್ರೆ ಈ ಡೈಗ್ರಾಮನ್ನು ನಾವು ಹುಡುಕಬೇಕು. ಇದರೊಳಗೆ ನಾವು ಈ ಥರ ಎಫ್ ನೋಡಬೇಕು. ಇಲ್ಲಿಂದ ಇಲ್ಲಿಗೆ ಸ್ಟ್ರೇಟ್ ಲೈನ್ ಇರಬೇಕು. ಇಲ್ಲಿ ಸ್ಟ್ರೇಟ್ ಲೈನ್ ಇಲ್ಲ, ಒಂದು ಲೈನ್ ಐತೆ, ಓಕೆ, ಇಲ್ಲಿ ಒಂದು ಲೈನ್ ಐತೆ, ಇಲ್ಲಿಂದ ಸ್ಟ್ರೇಟ್ ಲೈನ್ ಬಂದಿಲ್ಲ. ಹಾಗಾಗಿ ಇದು ತಪ್ಪಾದ ಉತ್ತರ. ಇನ್ನು ಇದರಲ್ಲಿ ಈ ಕಡೆ ಬಂದೈತಿ ಎಫ್, ಈ ಕಡೆಯಿಂದ ನಮಗೆ ಉಲ್ಟಾ ಬರಬೇಕಿತ್ತು, ಅದು ಬಂದಿಲ್ಲ. ಇನ್ನು ನೆಕ್ಸ್ಟು 2 ಟ್ರಯಾಂಗಲ್ಲು ಸ್ಟ್ರೇಟ್ ಲೈನ್ ಬಂದೇ ಇಲ್ಲ. ಹಾಗಾಗಿ ಇದು ರಾಂಗ್ ಆನ್ಸರು. ಇನ್ನು ಇದರಲ್ಲಿ ನಮ್ಮದು ಆನ್ಸರು ಹುಡುಕಬೇಕು ಅಂದರೆ ಇಲ್ಲಿಂದ ಒಂದು ಲೈನು, ಅದರ ಮಧ್ಯೆ ಇದು ಒಂದು ಲೈನು. ನೋಡಿರಿ, ಕಾಣ್ತೈತೆ ಅನಿಸುತ್ತಲ್ಲ, ಎಫು ಉಲ್ಟಾ ಎಫ್ ಥರ ಇರೋ ಶೇಪು. ಹಾಗಾಗಿ ಇದರ ಆನ್ಸರು ಬಿ. ಈ ರೀತಿ ಸ್ವಲ್ಪ ಕಷ್ಟವಾಗಿರುವಂತಹ ಡೈಗ್ರಾಮ್ ಇದು. ಹಾಗಾಗಿ ಇದನ್ನು ಸ್ವಲ್ಪ ಜಾಸ್ತಿ ಅಂದರೆ ಅಬ್ಸರ್ವೇಷನ್ ಚೆನ್ನಾಗಿದ್ದು ನಾವು ಬೇಗ ಡೈಗ್ರಾಮ್ ನೋಡಿದ್ವಿ ಅಂದ್ರೆ ಅರ್ಥ ಆಗುತ್ತೆ. ಹಾಗಾಗಿ ಅರ್ಥ ಆಯಿತು ಅಂದರೆ ಈಸಿಯಾಗಿ ಅಲ್ಲೇ ಇರುವಂಥ ಸಮಸ್ಯೆ ಚಿತ್ರದೊಳಗೆ ನಾವು ಪ್ರಾಬ್ಲಮ್ಸು ಕಂಡುಹಿಡ್ಕೋಬೋದು. ಒಂದು ವೇಳೆ ಆಗಿಲ್ಲ ಅಂದರೆ ಈ ರೀತಿ ನೀವೇನಂದರೂ ಫಿಲಪ್ ಮಾಡಿಕೊಂಡ್ರೆ ಈಸಿಯಾಗಿ ಕಂಡುಹಿಡಿಬೋದು. ಈಗ ನಾನು ನನ್ನ ಹತ್ರ ಒಂದು ಕ್ವಶನ್ ಪೇಪರ್ ಐತೆ, ಆ ಕ್ವಶನ್ ಪೇಪರಲ್ಲಿ ಯಾವ ರೀತಿ ಬಿಡಿಸ್ಬೇಕು ಅಂತ ಹೇಳ್ಕೊಡ್ತೀನಿ. ಒಂದು ನಿಮಿಷ. ಇದು ಇಂಗ್ಲೀಷ್ ಮೀಡಿಯಮ್ ಕ್ವಶನ್ ಪೇಪರು. ಅದರ ಸೇಮ್ ಪ್ಯಾಟ್ರನ್, ಡೈಗ್ರಾಮ್ ಪ್ಯಾಟ್ರನ್ ಎಲ್ಲ ಮಕ್ಕಳಿಗೂ, ಇಂಗ್ಲೀಷ್ ಮೀಡಿಯಮು ಕನ್ನಡ ಮೀಡಿಯಮ್ ಮಕ್ಕಳಿಗೂ ಸೇಮ್ ಇರುತ್ತೆ. ಆದರೆ ನಾವು ಈ ರೀತಿ ಕ್ವಶನ್ ಪೇಪರು ನಿಮಗೆ ಇರುತ್ತೆ. ನೀವು ಈ ರೀತಿಯಲ್ಲೇ ಡೈಗ್ರಾಮ್ಸನ್ನು ಕಂಡುಹಿಡಿಬೇಕು. ನಾನು ಆಲ್ಮೋಸ್ಟ್ ನನ್ನ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸೋದ್ರಿಂದ ನನ್ನ ಮಕ್ಕಳು ಇದರಲ್ಲಿ ಮಾರ್ಕ್ ಮಾಡೋರೆ. ಅದು ನಾನು ನಿಮಗೆ ಯಾವ ರೀತಿ ಕಂಡುಹಿಡಿಬೇಕು ಅಂತ ಹೇಳ್ಕೊಡ್ತೀನಿ. ಈ ರೀತಿ ಏನು ಡೈಗ್ರಾಮ್ನ ನಾವು ಇದರಲ್ಲಿ ಕಂಡುಹಿಡಿಬೇಕು. ಇಲ್ಲಿ ನೋಡ್ರಿ, ಜಿಗ್ಜಾಗ್ ಬಂದೈತೆ, ಇಲ್ಲಿ ಆಲ್ರೆಡಿ ಜಿಗ್ಜಾಗ್ ಅನ್ನೋದೇ ಇಲ್ಲ. ಹಾಗಾಗಿ ಇದು ರಾಂಗು. ಇನ್ನು ಇದು ನೋಡ್ರಿ, ಇದರಲ್ಲಿ ಇಲ್ಲಿ ಓಪನ್ ಐತೆ, ನಮಗೆ ಬಂದು ಕ್ಲೋಸ್ ಇರಬೇಕು. ಇದು ಕ್ಲೋಸ್ ಐತೆ, ಇದು ಓಪನ್ ಐತೆ, ಸಾರಿ. ಹಾಗಾಗಿ ಇದು ನಮ್ಮದು ಡೈಗ್ರಾಮಿಗೆ ಆಗಂಗಿಲ್ಲ. ಇನ್ನು ಇದು ಬಂದು ಇದು ಈ ಕಡೆ ಟ್ರಯಾಂಗಲ್ ಬಂದಿರೋದ್ರಿಂದ ಇದು ಆಗಲ್ಲ. ನಮ್ಮ ಡೈಗ್ರಾಮಿಗೆ ಯಾವುದು ಸೂಟೇಬಲ್ ಆಗುತ್ತೆ ಅಂದರೆ ನೋಡ್ರಿ, ಇಲ್ಲಿಂದ ಒಂದು ಸ್ಟ್ರೇಟ್ ಲೈನು, ಇಲ್ಲಿಂದ ಒಂದು ನೋಡ್ರಿ. ನಮ್ಮ ಡೈಗ್ರಾಮ್ ಅಡಗಿರುವಂತಹ ಸಮಸ್ಯೆ ಚಿತ್ರ ಯಾವುದು, ಇದು. ಈ ರೀತಿ ನೀವು ಕ್ವಶನ್ ಪೇಪರಲ್ಲಿ ಬಿಡಿಸ್ಕೊಂಡ್ರಿ ಅಂದ್ರೆ ನಿಮಗೆ ಈ ಡೈಗ್ರಾಮ್ ಇದರಲ್ಲಿ ಸಿಕ್ತು ಅಂತ ಬೇಗ ನೀವು ಆನ್ಸರ್ನ ಕಂಡುಹಿಡಿಬೋದು. ಇನ್ನು ಇದರಲ್ಲಿ ನೋಡ್ರಿ, ನಮಗೆ ಬಂದು ಈ ರೀತಿ ಬಾಕ್ಸ್ ಬೇಕಿತ್ತು, ಇದರಲ್ಲಂತೂ ಇಲ್ಲವೇ ಇಲ್ಲ. ಇದರಲ್ಲಿ ಬಂದು ಮಧ್ಯ ಸರ್ಕಲ್ ಬಂದೈತೆ, ಅದು ಆಗಲ್ಲ. ಇದರಲ್ಲಿನೂ ನಮ್ಮ ಶೇಪ್ ಕಾಣಲ್ಲ. ಇವಾಗ ಇದರಲ್ಲಿ ನೋಡ್ರಿ, ಈಸಿಯಾಗಿ ನಾವು ಈ ಡೈಗ್ರಾಮ್ನ ನಾವು ಕಂಡುಹಿಡಿವಿ. ಈ ರೀತಿ ನಾವು ಕ್ವಶನ್ ಪೇಪರಲ್ಲಿ ಬಿಡಿಸ್ಕೊಂಡು ಬಿಟ್ವಿ ಅಂದ್ರೆ ಈಸಿಯಾಗಿ ನಮ್ಗೆ ಆನ್ಸರ್ ಗೊತ್ತಾಗ್ಬಿಡುತ್ತೆ. ನೀವು ಯಾವುದು ಅಂತ ಹುಡುಕ್ತಾ ಇದ್ದರೆ ಅದರಲ್ಲೇ ನಿಮಗೆ ಟೈಮ್ ಹಾಳಾಗೋಗುತ್ತೆ. ಹಾಗಾಗಿ ಈಸಿಯಾಗಿ ಕ್ವಶನ್ ಪೇಪರಲ್ಲಿ ಬಿಡಿಸ್ಕೊಂಡ್ಬಿಟ್ರೆ ಈ ರೀತಿ ನಾವು ಕಂಡುಹಿಡ್ಕೋಬೋದು. ನೋಡಿರಿ, ಎಷ್ಟು ಈಸಿ ಐತೆ. ನಾವು ಎಷ್ಟು ಈಸಿ ಅಂದ್ಕೊಂಡು ಡೈಗ್ರಾಮ್ಗಳನ್ನು ಬಿಡಿಸ್ತೀವಿ, ಅಷ್ಟು ಈಸಿ ನಾವು ಕಂಡುಹಿಡಿಬೋದು. ನೋಡಿರಿ,
ಇದರಲ್ಲಿರೋ ಸಮಸ್ಯೆ ಚಿತ್ರ ಈ ರೀತಿ ಕ್ವಶನ್ ಪೇಪರಲ್ಲಿ ಕೊಟ್ಟಿರ್ತಾರೆ. ನೀವು ಈ ರೀತಿ ಬಿಡಿಸ್ಕೊಂಡ್ರಿ ಅಂದರೆ ಈಸಿಯಾಗಿ ನಿಮ್ಮ ಆಪ್ಷನ್ಸಿಗೆ ನೀವು ಹಾಕೋಬೋದು. ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದ್ರೆ, ನವೋದಯ ಮಕ್ಕಳಿಗೆ ಈ ವಿಡಿಯೋ ಉಪಯೋಗ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆಗಿ ನಿಮಗೆ ಡೈಗ್ರಾಮ್ಸ್ ಈಸಿಯಾಗಿ ನಾನು ಹೇಳಿದಿರೋದ್ರಿಂದ ಬಿಡ್ಸೋಕ್ಕೆ ಬಂತು ಅಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ. ಥ್ಯಾಂಕ್ ಯು, ಧನ್ಯವಾದಗಳು.